पूज्याय राघवेन्द्राय सत्यधर्मरताय च। ಎಸ್ಸಮ್ಮ ಇವಾಗ ಗಣೇಶನ ಬಗ್ಗೆ ಮಾತಾಡ್ತಾ ಇದೀವ. ಶಿವ ಪಾರ್ವತಿಯವರ ಪುತ್ರ, ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಡಿ ಗಣೇಶನ ಬಗ್ಗೆ. ಹೌದು ನೋಡಿ, ಗಣೇಶ ಅದು ಮಾತ್ರ ಅಲ್ಲ, ಗೌರಿ ಗಣೇಶ ಹಬ್ಬ ಬಂದ್ರೂ ಸಹ ನಾವು ಗಣಪತಿಗೆ ಎಷ್ಟು ಮುಖ್ಯತ್ವ ಕೊಡ್ತೀವಲ್ವೇ. ಪ್ರಪಂಚ ಫುಲ್ಲು ಅವತ್ತಿನ ದಿವಸ, ನಾನು ಸಹ ಗಣಪತಿ ಹಬ್ಬದ ದಿವಸನೇ ಹುಟ್ಟಿದ್ದೀನಿ. ಹಾಗಾಗಿ ಎಷ್ಟೋ ವಿಶೇಷತೆ ಆ ಭಗವಂತನ, ಅವ್ರಿಲ್ದಿರ ಯಾವ ಕಾರ್ಯನೂ ಇಲ್ಲ ಅಲ್ವೇ. ಹಾಗಾಗಿ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಯಾವಾಗ ಬೇಕಾದರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಆದರೆ ಸಂಕಷ್ಟಹರ ಚತುರ್ಥಿ ಅನ್ನೋದು ಮಹಾವಿಶೇಷ, ತುಂಬಾ ವಿಶೇಷ. ನೋಡಿ, ಅವರೊಬ್ಬರಿಗೆ ಹೋಗಿ ಪೂಜೆ ಮಾಡೋದ್ರಿಂದ ಎಲ್ಲ ದೇವಾದೇವತೆಗಳಿಗೂ ಖುಷಿ ಪಡ್ತಾರಂತೆ. ಕಾರಣ ಅವ್ರ ಮಗುವಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರಂತೆ. ಯಾಕೆ ಎಲ್ಲ ದೇವರುಗಳು ಸಹ, ಎಲ್ಲ ದೇವಾದೇವತೆಗಳು ಸಹ ಗಣಪತಿನ ಪೂಜೆ ಮಾಡಿ ಅಂತೆ ನೆಕ್ಸ್ಟು ಕಾಲಿಡೋದು. ಇವಾಗ ಪ್ರಪಂಚದಲ್ಲಿ ಶಿವ ಪಾರ್ವತಿ ಆಗಲಿ, ವಿಷ್ಣು ಲಕ್ಷ್ಮಿ ಆಗಲಿ, ಲಕ್ಷ್ಮೀ ನಾರಾಯಣ ಆಗಲಿ, ಲಕ್ಷ್ಮೀ ನರಸಿಂಹ ಆಗಲಿ, ಹೀಗಾಗಿ ಎಲ್ಲರೂ ಪ್ರಪಂಚಕ್ಕೆ ಬಂದು ಎಲ್ಲರನ್ನೂ ಆಶೀರ್ವಾದ ಮಾಡಬೇಕು ಅಂದರೆ ಗಣಪತಿ ಹತ್ರ ಉತ್ತರ ತಗೊಳ್ಳೇಬೇಕಂತೆ. ಯಾಕೆ ಅಂದರೆ ಅವರಿಲ್ದಿರ ಯಾವ ಕಾರ್ಯನೂ ಸಕ್ಸಸ್ ಇಲ್ಲ. ಆ ಮಗುಗೆ ಫಸ್ಟು ಒಂದು ಮನೇಲಿ ನಾವು ಒಂದು ಮಗುನ ಬೆಳೆಸ್ತೀವಿ ಅಂದರೆ ಆ ಮುದ್ದಾಗಿ ಬೆಳೆಸೋಂಥ ಮಗು ಏನೆಲ್ಲ ಕೇಳುತ್ತೋ ಅದು ಖಂಡಿತ ಕೊಡ್ತೀವಲ್ವೇ. ಹಾಗಾಗಿ ನೋಡಿ, ಶಿವ ಪಾರ್ವತಿ ಮುದ್ದಾದ ಮಗು ಅವರು. ಹೇಗೆ ಅಂತಂದರೆ ಒಂದು ಪ್ರಶ್ನೆ ಕೇಳುವಾಗ ಮಗುಗೆ ಅವ್ರ ಪ್ರಪಂಚನೇ ಸುತ್ಕೊಬಂದು ಆಮೇಲೆ ನಿಮ್ಗೆ ಏನು ಬೇಕೋ ಒಂದು ಹಣ್ಣಿರುತ್ತೆ ಕೇಳುವಾಗ ಆ ಹಣ್ಣನ್ನು ಪಡ್ಕೊಳ್ಳೋಕ್ಕೋಸ್ಕರ ಶಿವ ಪಾರ್ವತಿನ ಪ್ರದಕ್ಷಿಣೆ ಮಾಡಿ ಪಡ್ಕೊಂಬಿಟ್ರು ಅವರು. ಯಾಕೆಂದರೆ ಪ್ರಪಂಚನೇ ನೀವು, ನಿಮಗಿಂತ ಬೇರೆ ಯಾರೂ ಇಲ್ಲ ಅಂತ ಪಡ್ಕೊಂಬಿಟ್ರು. ಆದರೆ ಇವ್ರೇನು ಮಾಡಿದ್ರು, ಸುಬ್ರಹ್ಮಣ್ಯ ಮುರುಘಾ ಪ್ರಪಂಚದ ಎಲ್ಲ ಸುತ್ಕೊಂಬರೋದಕ್ಕೆ ಲೇಟ್ ಆಗೋಯ್ತು. ಅಲ್ಲಲ್ಲೇ ಹೋಗಿ ಸುತ್ಕೊಂಬರೋದಕ್ಕೆ ತುಂಬ ಲೇಟ್ ಮಾಡಿದ್ರು, ಬಂದರು ಕೋಪ ಮಾಡಿಕೊಂಡು ಹೊರಟೋದ್ರು. ಆ ರೀತಿ ಹೇಳ್ಕೊಂಡಿದ್ರೆ ಇನ್ನೊಂದು ದಿವಸ ಖಂಡಿತ ಗಣಪತಿಗೂ ಮುರುಗನಿಗೂ ಸುಬ್ರಹ್ಮಣ್ಯನಿಗೆ ಏನಿದೆ ವ್ಯತ್ಯಾಸ ಅನ್ನೋದು ಖಂಡಿತ ತಿಳಿಸ್ತೀನಿ. ಹಾಗಾಗಿ ನೋಡಿ, ಒಂದೊಂದು ವಿಷಯಕ್ಕೂ ಆ ಭಗವಂತನ ಲೀಲೆ ಹೇಗೆ ಬರ್ತಾನೆ ಇದೆ. ಗಣಪತಿ ಇಲ್ದಿರ ಯಾವ ಕಾರ್ಯನೂ ಇಲ್ಲ. ಯಾವುದೇ ಮದುವೆ ಮಾಡಿ, ಯಾವ ಶುಭ ಕಾರ್ಯ ಆಗಿರಲಿ, ಎಂಥದ್ದೇ ಆಗಿರಲಿ, ಅವರು ಮಾಡಿದ್ಮೇಲೆ ಎಲ್ರಿಗೂ ಮಾಡಬೇಕು. ಎಲ್ಲ ಭಗವಂತನೂ ಪ್ರಾರ್ಥನೆ ಮಾಡಬೇಕು. 1 ಸೆಕೆಂಡ್ ಅವ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಅದೇ ರೀತಿ ನೀವೇನೇ ಒಂದು ಲೆಟರ್ ಬರೀಲಿ, ಏನೇ ಒಂದು ಅಪ್ಲಿಕೇಶನ್ಸ್ ಆಗಿರಲಿ, ಖಂಡಿತ ಅವ್ರನ್ನ ಒಂದು ಗಣಪತಿನ ಒಂದು ಇದಾಕಿ ತಾನೇ ನಾವು ಬರಿತೀವಿ. ಹಾಗಾಗಿ ಆ ಗಣಪತಿಲಿ ಅಷ್ಟು ವಿಶೇಷತೆ ಇದೆ. ಅವ್ರ ಆಶೀರ್ವಾದ ಇದ್ದರೆ ಸಾಕು, ಎಲ್ಲ ದೇವಾದೇವತೆಗಳ ಆಶೀರ್ವಾದ ಸಿಕ್ಕಿದ ಹಾಗೆ. ಧನ್ವಂತರಿಗೆ ಹೋಗೋರು ಸಹ ಗಣಪತಿನ ಪೂಜೆ ಮಾಡಲಿಲ್ಲ ಅಂದರೆ ಖಂಡಿತ ಸಕ್ಸಸ್ ಆಗಲ್ಲ. ಅವರು ಕೊಡಬೇಕಾಗಿರೋದನ್ನು ಕೊಟ್ಟು ಖಂಡಿತ ಆಮೇಲೆ ಹೋಗಬೇಕು. ನೋಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗೋರು ಖಂಡಿತ 1 ತೆಂಗಿನಕಾಯಿ ಯಾವ ಕಾರಣಕ್ಕೂ ತೊಗೊಂಡೋಗ್ಬಾರ್ದು. ಅದೇ ರೀತಿ 2 ಬಾಳೆಹಣ್ಣು ಕೊಡಬಾರ್ದು. ಖಂಡಿತ 5 ಬಾಳೆನೇ ಕೊಡಬೇಕು. ಅದೇ ರೀತಿ 2 ತೆಂಗಿನಕಾಯಿ ಕೊಡಬೇಕು. 1 ಗಣಪತಿಗೋಸ್ಕರ, 1 ನಿಮ್ಮ ಮನೆ ದೇವ್ರಿಗೋಸ್ಕರ. ಅದನ್ನು ನೀವು ಮಾಡಿದ್ರೆ ಮಾತ್ರ ಮನೆ ದೇವರು ಸಹ ಮನೇಲಿ ಬಂದು ನಿಲ್ಲಿಸ್ತಾರೆ. ಹಾಗಾಗಿ ಕುಲದೇವರು ಅನ್ನೋದಕ್ಕಿಂತ ಮನೆ ದೇವರು ಅನ್ಬೇಕು. ಆಗ ನಮ್ಮ ಮನಸ್ಸಿಂದ ದೇವ್ರನ್ನ ಪೂಜಿಸ್ತೀವಿ ಅಂತ ಅರ್ಥ. ಕುಲದೇವರು ಅಂದ್ರೆ ಆ ಕುಲಕ್ಕೆ ಆ ಭಗವಂತ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೆ ಇರಲಿ. ಆ ಗಣಪತಿಗಿರೋ ಅಂಥ ಎಲ್ಲ ನಮ್ಮ ವಿಘ್ನಗಳೆಲ್ಲ ದೂರ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಸ್ಸಮ್ಮ, ವಿಘ್ನೇಶ್ ಈ ಪ್ರತಿಯೊಂದು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ, ಮತ್ತು ಯಾವುದಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ, ಶಾಪ್ಗಳನ್ನು ಓಪನ್ ಮಾಡಬೇಕಾದ್ರೆ ಅಲ್ಲಿ ವಿಘ್ನೇಶ್ವರನ ಪೂಜೆ ಮಾಡ್ತಾರೆ ಪ್ರತಿದಿನ. ಸೊ ಇನ್ನು ವಿಘ್ನಗಳನ್ನು ನಿವಾರಣೆ ಮಾಡಿದ್ರು ಅನ್ನೋದು ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನಿದೆ, ಇದ್ರ ಪವಾಡದ ಗಣೇಶ ಅವರ ಪವಾಡಗಳು ಏನಿದೆ ಅನ್ನೋದು? ಖಂಡಿತ ಗಣೇಶನ ಸಾಧಾರಣ ಅಲ್ಲ. ಯಾಕೆ ಕುಬೇರನ ನೋಡಿ, ಕುಬೇರನ ಹತ್ರ ಇರೋದನ್ನೇ ಎಲ್ಲನೂ ನುಂಗ್ಬಿಟ್ಟಿದ್ರು. ಯಾಕೆ ಅಂತಂದರೆ ಅವರು ಸ್ವಲ್ಪ ಕೊಬ್ಬು ಜಾಸ್ತಿ ಆಯ್ತು ಅವರಿಗೆ. ಹೇಳೋಕ್ಕೋದ್ರೆ ತುಂಬ ಹಣವಂತ, ನಾನು ಜಾಸ್ತಿ ಟಕ್ಕಂತ ಹಣವಂತ ಆಗಿಬಿಟ್ಟೆ ಅಂದರೆ ನನಗೆ ಕೊಬ್ಬು ಬಂದೇ ಬರುತ್ತಲ್ಲ. ಆ ರೀತಿ ಯಾರಾಗಿದ್ರೂ ಮನುಷ್ಯನ ಸ್ವಭಾವ ತಾನೇ, ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ. ನಾನೊಂದು ಅಂತಸ್ತಿಗೆ ಹೋದೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಅದು ಹೇರಿಕೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಬಂದಂತನ ತಡಿಬೇಕು ಅಂದರೆ ಆ ಭಗವಂತನೇ, ಆ ಗಣಪತಿನ ಕುಬೇರನೇ ಬಿಡಲಿಲ್ಲ ನೋಡಿ. ಹಾಗಾಗಿ ಆ ಕುಬೇರನೇ ಎಷ್ಟೋ ಕಷ್ಟಪಟ್ಟರಂತೆ ಅದೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ವರ್ಷಗಳ ಕಾಲ ಆಯ್ತಂತೆ. ಹಾಗಾಗಿ ಆ ಗಣಪತಿಗೋಸ್ಕರ ಖಂಡಿತ ಗಣಪತಿಯಿಂದ ನಾವು ಪಡ್ಕೊಳ್ಳೋ ಅಂಥದ್ದು ಭಾರಿ ಇದೆ. ಕುಬೇರನೇ ಹೋಗಿದ್ದಂಥದ್ದನ್ನೆಲ್ಲ ಮತ್ತೆ ಪಡ್ಕೊಂಡಿದ್ದಾರೆ, ಮತ್ತೆ ಗಣಪತಿ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಒಂದು ಮಗು ಮನಸ್ಸು ನೋಡಿ, ಎಷ್ಟು ದೊಡ್ಡ ಮನಸ್ಸಲ್ವೇ. ಹಾಗಾಗಿ ನಮಗೆ ಬೇಕಾಗಿರೋದನ್ನು
ಖಂಡಿತ ನಾವು ಪಡ್ಕೊಳ್ಳಬಹುದು, ಅದೇ ರೀತಿ ಕಳ್ಕೊಳ್ಳಬಹುದು. ಕಳೆದೋಯ್ತು ಅಂದರೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಗಣಪತಿನ ಪೂಜೆ ಮಾಡಿ, ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿ ದಿವಸ ಯಾಕೆ ಹೋಗಬೇಕು ಅಂದರೆ ನಮ್ಮಲ್ಲಿ ನಡೀತಾ ಇರೋಂಥ ಬಾಧೆಗಳು, ನಮ್ಗೆ ಏನೆಲ್ಲ ಕಷ್ಟಗಳು ಬರ್ತಾ ಇದೆ ಅದನ್ನೆಲ್ಲ ಭಗವಂತನಿಗೆ ಒಪ್ಪಿಸಲೇಬೇಕು. ಹಾಗಾಗಿ 3 ದಿನ 3 ಸಂಕಷ್ಟಹರ ಚತುರ್ಥಿಗೆ ಖಂಡಿತ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲನೂ ತಿಂಗ್ಸ್ಕೊಡಿ. ಏನೇನು ಅಭಿಷೇಕ ಭಗವಂತನಿಗೆ ಮಾಡ್ತಾರೋ, ಮುಖ್ಯವಾಗಿ ಹಾಲಭಿಷೇಕ, ಮೊಸರಭಿಷೇಕ, ಅದೇ ರೀತಿ ಜೇನುತುಪ್ಪ, ತುಪ್ಪ, ಈ ಥರ ಗಂಧ, ಶ್ರೀಗಂಧನ ತೊಗೊಂಡೋಗ್ಕೊಡಿ. ಎಲ್ಲನೂ ಮಾಡ್ತಾರೆ, ಎಲ್ಲ ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಭಗವಂತ ಎಲ್ಲರಿಗೂ ದಾನ ಮಾಡ್ತಾರೆ. ಯಾಕೆಂತಂದರೆ ಆ ಅಭಿಷೇಕ ಮಾಡಿದ್ಮೇಲೆ ಗಣಪತಿಗೆ ಅಲ್ಲಿ ಯಾವ ಪ್ರಸಾದ ಆಗಿರಲಿ ಖಂಡಿತ ಎಲ್ಲರಿಗೂ ಹಂಚಲೇಬೇಕು. ಖಂಡಿತ ಅದನ್ನು ಹಂಚದಿರ ಬಿಡಲೂಬಾರ್ದು. ಏಕೆಂದರೆ ಆ ಸಂಕಷ್ಟಹರ ಚತುರ್ಥಿನ ಆವತ್ತಿನ ದಿವಸ ನಮ್ಮ ಸಂಕಷ್ಟ ಪೂರ ಅಭಿಷೇಕ ಆಗಿರುತ್ತಂತೆ ಭಗವಂತನಿಗೆ. ನೋಡಿ, ನಾವು ತಗೊಂಡೋಗಿದ್ದೀವಾಗ ಒಂದು ದೇವಸ್ಥಾನಕ್ಕೆ ನಾವು ಹೋದರೆ ಏನಾದರೂ ಕೊಡಬೇಕು ಅಂದರೆ ನಾವು ತಗೊಂಡೋಗಿರೋ ಅಂಥ ಹೂವಾಗಲಿ, ಆ ಭಗವಂತನ ಕೊಡಬೇಕಾಗಿರೋ ಅಂಥ ಪೂಜೆ ಥಿಂಗ್ಸ್ ಆಗಲಿ ಕೊಡುವಾಗ ಆ ಭಗವಂತ ಖುಷಿ ಪಡ್ತಾರಂತೆ. ಯಾಕೆಂದರೆ ನನಗಿವತ್ತು ಮನುಷ್ಯನಿಗೆ ಏನೆಲ್ಲ ಕಷ್ಟ ಇದೆಯೋ ಅದು ನನಗೆ ಸಂಕಲ್ಪ ಮಾಡ್ತಾ ಇದ್ದಾರೆ, ನನ್ನಿಂದ ಹಾಗಂತ ಸಂಕಲ್ಪ ಅವರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಭಿಷೇಕ ನಾವು ಮಾಡಿಸುವಾಗ ನಮ್ಮ ಸಂಕಷ್ಟಗಳೆಲ್ಲ ಅಭಿಷೇಕ ರೂಪದಲ್ಲಿ ಹೋಗುತ್ತಂತೆ. ಅದಕ್ಕೆ ಹೇಳೋದು, ಯಾವುದೇ ದೇವರಾಗಿರಲಿ ನಿಷ್ಠೆಯಿಂದ ಭಕ್ತಿಯಿಂದ ಖಂಡಿತ ಮನಸ್ಸು ದಾನ ಧರ್ಮದಿಂದ ಸತ್ಯತೆಯಿಂದ ಇದ್ದು ಆ ಪೂಜೆ ಮಾಡಿ ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಸಂಕಷ್ಟಹರ ಚತುರ್ಥಿಗೆ ಅಷ್ಟೇ ಒಂದು ಶ್ರೇಷ್ಠತೆ ಇದೆ, ಅಷ್ಟೇ ಒಂದು ಪ್ರತಿಮೆ ಇದೆ. ಹಾಗಾಗಿ ಗಣಪತಿಗೆ ಒಂದು ಸ್ವಲ್ಪ ಸಗಣಿ ಎತ್ಬಿಟ್ಟು ಗಣಪತಿನ ಮಾಡಿ ಅರಿಶಿನ ಕುಂಕುಮ ಇಟ್ಟು ಅವ್ರಿಗೊಂದು ಗರಿಕೆ ಪತ್ರೆ ಇಟ್ಬಿಟ್ಟು ನೀವಲ್ಲೊಂದು ತುಪ್ಪದ ದೀಪ ಹಚ್ಚಿ, 2 ದೀಪ ಹಚ್ಚಬೇಕು, 1 ಹಚ್ಚಬಾರ್ದು, 2 ದೀಪ ಹಚ್ಚಿ ಅವ್ರಿಗೆ ಬೆಳಗ್ಬಿಟ್ಟು ನೋಡಿ, ಅಲ್ಲೇ ಅವ್ರ ಪ್ರತಿರೂಪ ನಮಗೆ ಅವರ ಬ್ಲೆಸ್ಸಿಂಗ್ಸು ಸಹ ನಮಗೆ ಸಿಕ್ಕೋಯ್ತು. ಕಾರಣ ಏನು ಅಂತಂದರೆ ಅವರ ಬ್ಲೆಸ್ಸಿಂಗ್ಸ್ ನಮಗೆ ಸಿಕ್ತು ಅಂದ್ರೇ ಅವತ್ತಿನ ದಿವಸ ನಾವು ಏನು ಬೇಕಾದರೂ ಸಕ್ಸಸ್ ಮಾಡ್ಬೋದು. ಅದೇ ರೀತಿ ಆ ಸಗಣಿನ ವೇಸ್ಟ್ ಮಾಡಬಾರ್ದು. ಆ ಸಗಣಿನ ನೀಟಾಗಿ ಕಾಯೋವರೆಗೂ ಒಂದು ಜಾಗದಲ್ಲಿ ಇಟ್ಟಿರಬೇಕು, ಆಮೇಲೆ ಗಿಡದಲ್ಲಿ ತಗೊಂಡೋಗಿ ಹಾಕಬೇಕು. ಅದೇ ರೀತಿ ಅರಿಶಿನದಲ್ಲೂ ಸಹ ಗಣಪತಿನ ಮಾಡ್ಕೋಬೋದು. ಶುಕ್ರವಾರಕ್ಕೊಮ್ಮೆ ಗಣಪತಿನ ಮಾಡಿ ಮನೇಲಿ ಪೂಜೆ ಮಾಡಿ ಖಂಡಿತ ಎಲ್ಲ ಭಾಗ್ಯನೂ ಸಿಗುತ್ತೆ. ಇಲ್ಲ ನಮ್ಗೆ ಸಗಣಿ ಅನುಕೂಲ ಇದೆ ನಾವು ಮಾಡ್ಬೋದು ಅಂದರೆ ಖಂಡಿತ ಮಾಡಿ. ನೋಡಿ, ಇದೆರಡನ್ನೂ ಮಾಡಿ ಮನೆ ಮುಂದೆ ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಅದ್ರ ಮೇಲೆ ಇಡೋದ್ರಿಂದ ತುಂಬ ವಿಶೇಷತೆ. ಅರಿಶಿನ ಹಾಕಿದ್ರೇನು, ಕುಂಕುಮ ಹಾಕಿದ್ರೇನು, ತುಳಸಿ ಹಾಕಿದ್ರೇನು, ಯಾವುವು ನಿಮ್ಮ ಮನೇಲಿ ಇದೆಯೋ ಅದನ್ನು ಹಾಕಿ ನೀವು ಪೂಜೆ ಮಾಡಿ ಖಂಡಿತ ಭಗವಂತ ಒಲಿತಾನೆ. ಅದೇ ರೀತಿ ನಮ್ಮ ಮನೇಲಿ ಇರೋ ಅಂಥ ಕಷ್ಟ ನಷ್ಟಗಳು ದರಿದ್ರ ಎಲ್ಲ ಹೊರಗಡೆ ಹೋಗುತ್ತೆ. ನೋಡಿ, ಒಂದೊಂದು ದೇವ್ರಿಗೂ ಪೂಜೆ ಮಾಡೋ ಅಂಥ ಸಮಯದಲ್ಲಿ ಒಂದೊಂದು ವಿಶೇಷತೆ ಇದೆ. ಆ ಭಗವಂತನ ಒಲಿಸ್ಕೊಳ್ಳೋದು ಯಾವ ರೀತಿ ಅಂದರೆ ಭಕ್ತಿ ಮಾರ್ಗ ಮಾತ್ರನೇ. ನೋಡಿ, ಭಕ್ತಿ ಇದ್ದರೆ ಮಾತ್ರ ಸಾಲಲ್ಲ, ಭಯನೂ ಇರಬೇಕು, ಜೊತೆಯಲ್ಲಿ ಭಕ್ತಿನೂ ಇರಬೇಕು, ನೇರ್ಮೆನೂ ಇರಬೇಕು. ನೇರ್ಮೆ ಅಂಥದ್ದೇನ ನೇರವಾಗಿದ್ದಂಥ ನಮ್ಮ ಆತ್ಮಪೂರ್ವಕವಾದ ಆ ಭಗವಂತನ ಮೇಲೆ ದಾನ ಧರ್ಮ ಮಾಡೋ ಅಂಥ ಸತ್ಯತೆ ಇರಬೇಕು. ಆವಾಗ ಮಾತ್ರನೇ ಆ ಭಗವಂತ ನಮಗೆ ಒಲೆಯಕ್ಕೆ ಸಾಧ್ಯ. ಗುರುವೇ ಶರಣಂ. पूज्याय राघवेन्द्राय सत्यधर्मरताय च